ಸಮಸ್ತ ಕಡೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದ್ರೆ ಮತ್ತೆ ಹೊಸದಾಗಿ ಸ್ಟಾಕ್ ಬಂದಿದೆ. ನಿಂಬು ಪ್ಲಾಂಟು 2000 ಪ್ಲಾಂಟು ರೆಡಿ ಸ್ಟಾಕ್ ಇದೆ. ಸೊ ಈ ಸಲ ಬಂದಿರೋ ಎಷ್ಟು ಸಲ ಗಿಡ ತರಿಸಿದ್ವಿ, ಅದರಲ್ಲಿ ಈ ಸಲ ಬಂದಿರೋಂಥದ್ದು ಅಲ್ಟಿಮೇಟ್ ಆಗಿದೆ. ಈ ಸಲ ನನಗೇನೆ ತೃಪ್ತಿಕರ ಆಗಿದೆ. ಗಿಡ ಅಷ್ಟು ಚೆನ್ನಾಗಿದೆ. ತುಂಬಾ ಜನ ಮೆಸೇಜ್ ಹಾಕಿದ್ರೆ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿಲ್ಲ. ಒಂದು ಅದು ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ. ಎರಡನೇದು ಮತ್ತೆ ತುಂಬಾ ಜನ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಈ 4 ರಿಂದ 5 ದಿವಸ ಏನು ಈ ವೀಕ್ ಇತ್ತು ಕಂಪ್ಲೀಟ್ ಆಗಿ ನಾನು ಡೆಲ್ಲಿ ಹೋಗಿದ್ದೆ. 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಇರೋದ್ರಿಂದ ಸೊ ಹಾಸನ ಜಿಲ್ಲೆಯಿಂದ ಇಷ್ಟು ಜನ ಅಂತ ಹೇಳಿ ಇನ್ವೈಟ್ ಮಾಡಿದ್ರು ನಮ್ಮ ಕರ್ನಾಟಕದಿಂದ. ಅದ್ರಲ್ಲಿ ಹಾಸನದಿಂದ ನಾವು ಸೆಲೆಕ್ಟ್ ಆಗಿದ್ವಿ. ಸೊ ಆ ಕಾರಣ ನಾನು ಡೆಲ್ಲಿಗೆ ಹೋಗಿರೋ ಕಾರಣ ನಾನು ಯಾವುದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ಇದು ಒಂದು ವಿಚಾರ. ಆದರೆ ಎರಡನೇ ವಿಚಾರ, ಸ್ಟಾಕು ಕೂಡ ಇರಲಿಲ್ಲ. ಈಗ ಸ್ಟಾಕ್ ಬಂದಿದೆ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ಭುತವಾಗಿದೆ ಗಿಡ ಮಾತ್ರ. ಸೊ ನೋಡ್ಬೋದು ಇಲ್ಲಿ ಗಿಡ, ನಿಮಗೆ ಒಂದು ಗಿಡ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ಅಂತೇಳಿ. ಸೊ ಈ ತರ ಗಿಡಗಳು ನಮ್ಮ ಹತ್ರ ಅವೈಲೇಟ್ ಇದೆ. ಸೊ ಯಾವುದೇ ಕಾರಣಕ್ಕೂ ಇದರಲ್ಲಿ ಬರೀ 30% ಮುಳ್ಳು ಸ್ಟಾರ್ಟಿಂಗ್ ಅಲ್ಲಿ ಬರೋ ಅಂಥದ್ದು. ಅದರಲ್ಲಿ ಹೊಸ ಚುಗ್ರಲ್ಲಿ ನಿಮಗೆ ಮುಳ್ಳು ಬರೋ ಅಂಥದ್ದು ಇಲ್ಲಿ ತೋರಿಸ್ತೀನಿ. ಹೊಸ ಚುಗ್ರಲ್ಲಿ ಮತ್ತೆ ಸ್ಟಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಮುಳ್ಳಿರಲ್ಲ. ಸೊ ನನ್ನ ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಕಾಯಿ ಬಿಡ್ತಾ ಇರೋ ಅಂತ ಗಿಡದಲ್ಲಿ ಕೊಂಬೆ ದಪ್ಪ ಕೊಂಬೆಗಳಲ್ಲಿ ಯಾವುದೇ ಕಾರಣಕ್ಕೂ ಮುಳ್ಳಿರಲ್ಲ. ಸೊ ನೀವು ಹೇಗ್ ಬೇಕಾದ್ರೂ ಕಾಯಿನ ಕುಯ್ಬೋದು. ವರ್ಷ ಇಡೀ ಕಾಯಿ ಬಿಡ ಅಂತ ಒಂದು ಕಾಗ್ಜಿ ಲೆಮನ್ ಅಲ್ಲಿ ಇದು ಆಲ್ ಸೀಸನ್ ವೆರೈಟಿ, ಅಂದ್ರೆ ವರ್ಷ ಇಡೀ ಕಾಯಿ ಬಿಡ ಅಂತ ಆಲ್ ಸೀಸನ್ ವೆರೈಟಿ. ಸೊ ಈ ತರ ಗಿಡಗಳು 2000 ಗಿಡ ಸ್ಟಾಕ್ ಬಂದಿದೆ. ತುಂಬಾನೇ ಚೆನ್ನಾಗಿದೆ. ನಾರ್ಮಲ್ ಆಗಿ ನಿಂಬು ಗಿಡಕ್ಕೆ ಮುದುರು ರೋಗ ಅಂತ ಬರುತ್ತೆ. ಲಾಸ್ಟ್ ಟೈಮ್ ಬಂದಿರೋ ಗಿಡಗಳಲ್ಲೆಲ್ಲ ಮುದುರು ರೋಗ ಲೈಟ್ ಆಗಿತ್ತು. ಬಟ್ ಈ ಸಲ ಬಂದಿದ್ರಲ್ಲಿ ಮುದುರು ರೋಗ ಇಲ್ವೇ ಇಲ್ಲ. 0.1% ಅಷ್ಟು ಬಿಟ್ರೆ ನಿಮಗೆ 99% ಯಾವುದೇ ಕಾರಣಕ್ಕೂ ಇದಕ್ಕೆ ಮುದುರು ರೋಗ ಇಲ್ಲ. ತುಂಬಾನೇ ಚೆನ್ನಾಗಿದೆ. ಕಸಿ ಕಟ್ಟಿರೋ ಅಂತ ಗಿಡ ಈ ತರ ತುಂಬಾ ಚೆನ್ನಾಗಿ ಸ್ಟಾಕ್ ನ ಕಳಿಸ್ಕೊಟ್ಟಿದ್ದಾರೆ. ಈ ಸಲ ನೋಡಬಹುದು ಗಿಡ ಯಾವ ತರ ಸ್ಟ್ರೆಂತ್ ಆಗಿದೆ ಅಂತ. 3.5 ರಿಂದ 4 kg ಬ್ಯಾಗ್ ಅಲ್ಲಿ ಈ ಗಿಡ ಬಂದಿರೋ ಅಂತದ್ದು. ಸೊ ಇಲ್ಲಿ ಇರೋ ಅಂತ ಎಲ್ಲಾ ಗಿಡಗಳು ಒಂದೇ ತರ ಇರೋಂಥದ್ದು ನೋಡಬಹುದು. ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಗಿಡಗಳೆಲ್ಲ ಅದೇ ತರ ಇರೋಂಥದ್ದು. ನೋಡಿ ಈ ತರ ಯಾವುದೇ ಗಿಡ ನೀವು ತಗೊಳ್ಳಿ ಈ ತರ ನಿಮಗೆ ಗ್ರೀನಿಶ್ ಆಗಿ ತುಂಬಾನೇ ಚೆನ್ನಾಗಿದೆ ಲೀಫು ನೋಡ್ತಾ ಇರ್ಬೋದು. ಸೊ ನೀವು ಯಾವುದೇ ಗಿಡ ತಗೊಳ್ಳಿ ಬಂದಿರೋ ಅಂತದ್ರಲ್ಲಿ ನೋಡಿ ಗಿಡ ಎಷ್ಟು ಚೆನ್ನಾಗಿದೆ. ಎಲೆನೂ ಕೂಡ ತುಂಬಾ ಚೆನ್ನಾಗಿ ಚದ್ರ ಹೊಡೆದಿರೋ ಅಂಥದ್ದು. ತುಂಬಾ ನೀಟಾಗಿ ಕಸಿ ಕಟ್ಟಿರೋ ಅಂತ ಬ್ಯಾಚ್ ಈ ಸಲ ನಮಗೆ ಸ್ಟಾಕು ಸಿಕ್ಕಿರೋ ಅಂಥದ್ದು ನೋಡ್ಬೋದು. ಎಲ್ಲ ಸ್ಟಾಕ್ ಇದೆ, ಇಲ್ಲಿವರೆಗೂ ಸ್ಟಾಕ್ ಇರೋ ಅಂಥದ್ದು. ಸೊ ಈ ಗಿಡಗಳು ಬೇಕು ಅಂದ್ರೆ ಇವಾಗಲೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಯಾವ ರೂಟಲ್ಲಿ ಯಾರಿಗೆ ಬೇಕಾದ್ರೂ ನಾವು ಡೆಲಿವರಿನ ಕೊಡ್ತೀವಿ. ಆದರೆ 5 ಗಿಡ 10 ಗಿಡನ ಬೇಕು ಅಂದವರು ಆ ರೂಟಲ್ಲಿ ಬರ್ಬೇಕಾದ್ರೆ ನೀವು ಕಂಬೈಂಡ್ ಅಲ್ಲಿ ನೀವು ಪರ್ಚೇಸ್ನ ಮಾಡಬೇಕಾಗುತ್ತೆ. ಕಮರ್ಷಿಯಲ್ ಆರ್ಡರ್ ಕೊಡೋರು 50 ಗಿಡ 100 ಗಿಡ 200 ಗಿಡ 300 ಗಿಡ ಈ ತರ ಆರ್ಡರ್ ಕೊಡೋ ಅಂತವ್ರು ಡೈರೆಕ್ಟ್ ಆಗಿ ಆರ್ಡರ್ನ ಕೊಡ್ಕೊಂಡು ನೀವು ಡೈರೆಕ್ಟ್ ಆಗಿ ಗಿಡನ ಪರ್ಚೇಸ್ ಮಾಡ್ಬೋದು. ಸೊ ಈ ವೆರೈಟಿ ನಮ್ಮ ಸ್ಟಾಕ್ ಇರೋ ಅಂಥದ್ದು ಇವಾಗಲೇ ಬರ್ತಾ ಇರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಇವಾಗಲೇ ಆರ್ಡರ್ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದೀನಿ. ಒಂದ್ಸಲ ಗಿಡನ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಇದೇ ಗಿಡನ ನಿಮಗೆ ನಾವು ಸ್ಟಾಕ್ ಅಲ್ಲಿ ಕೊಡ್ತೀವಿ. ಸೊ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡ್ರೆ ನಿಮಗೆ ನೀವು ಅಲ್ಲಿ ಬಂದಾಗ ವೆರಿಫಿಕೇಶನ್ ಮಾಡ್ಬೋದು. ಇದೇ ಗಿಡ ಕೊಟ್ಟಿದ್ರೆ ಬೇರೆ ಗಿಡ ಕೊಟ್ಟಿರ ಅಂತ ಕೂಡ ನೀವು ವೆರಿಫಿಕೇಶನ್ ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿ ಇಷ್ಟು ಗಿಡ ಸ್ಟಾಕ್ ಇರೋ ಅನ್ಸೋದು ಇವಾಗಲೇ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ನೋಡಿ ಯಾವ ಗಿಡ ತಗೊಂಡ್ರು ಕೂಡ ಆಲ್ರೆಡಿ ನಿಮಗೆ ಕಸಿ ಕಟ್ಟಿ ಬುಷ್ ಆಗಿರೋ ಅಂಥದ್ದು. ನೋಡಿ ಆಲ್ರೆಡಿ ಬುಷ್ ಆಗಿರೋ ಅಂಥದ್ದು. ಇದ್ರ ಜೊತೆಗೆ ಆಲ್ರೆಡಿ ತುಂಬಾ ಜನ ಕೇಳ್ತಾ ಇರ್ತೀರಾ ಕಾಯಿ ಆಗುತ್ತಾ ಹೂವು ಆಗುತ್ತಾ ಅಂತ. ನೋಡಿ ಈ ತರ ನಿಮಗೆ 7 ರಿಂದ 8 ತಿಂಗಳಿಗೆ ಕಾಯಿ ಆಗಂಥದ್ದು. ಸೊ ಇಲ್ಲಿ ನೋಡ್ಬೋದು. ಸೊ ಇದು ನೋಡಿ ಇಲ್ಲಿ ಆಲ್ರೆಡಿ ಕಾಯಿ ಶುರುವಾಗಿದೆ. ಸೊ ಆದ್ರೆ ನಾವು ಕೊಡೋ ಅಂತ ಗಿಡದಲ್ಲಿ ಯಾವ ಗಿಡದಲ್ಲೂ ನಿಮಗೆ ಕಾಯಿ ಇರಲ್ಲ. ಯಾಕೆ ಅಂತಂದ್ರೆ ಕಾಯಿರೋ ಅಂತ ಗಿಡನ ಯಾವತ್ತೂ ನಾವು ಸೇಲ್ ಮಾಡಲ್ಲ. ಸೊ ಕಾಯಿನ ಕಿತ್ತಾಕ್ತಿವಿ, ಸ್ಟಾಕಲ್ಲಿ ಬಂದಿರೋ ಅಂಥದ್ರಲ್ಲೂ ಕಿತ್ತಾಕ್ತಿವಿ. ಸೊ ನಿಮ್ಗೆ 7 ರಿಂದ 8 ತಿಂಗಳಿಗೆ ಅಂದ್ರೆ 1 ವರ್ಷದೊಳಗಡೆ ನಿಮ್ಗೆ ಆರಾಮಾಗಿ ಪ್ರೊಡಕ್ಷನ್ ಶುರುವಾಗಂಥದ್ದು. ಬಿಸಿಲು 40% ಕಂಪಲ್ಸರಿ ಬೇಕೇ ಬೇಕು. 100ಕ್ಕೆ 100% ನೆರಳಿದ್ರೆ ಇಳುವರಿ ಕೊಡೋ ಅಂಥದ್ದು ಕಡಿಮೆ ಆಗುತ್ತೆ. ಸೊ 100ಕ್ಕೆ 100% ಬಿಸಿಲಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಸೊ ಈ ತರ ಗಿಡಗಳು ಅವೈಲೇಟ್ ಇದೆ. ಇವಾಗಲೇ ಕರೆ ಮಾಡಿ ಇವಾಗಲೇ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.